ಶ್ರೀನಿಶಾ ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಬೆಸ್ಟ್ ಸೋಪ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಹಾಗಾಗಿ ಈ ಸೋಪ್ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಆಕ್ನಿ ಮಾರ್ಕ್ಸ್, ಪಿಂಪಲ್ಸ್, ಆಮೇಲೆ ಡಾರ್ಕ್ ಸರ್ಕಲ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಅದಲ್ಲದೆ ಇದು ವಿತ್ ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಮ ಫೇಸ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಮಾಡೋದಿಲ್ಲ. ಹಾಗಾಗಿ ಈ ಸೋಪನ್ನು ಬಳಸೋದ್ರಿಂದ ನಿಮ್ಮ ಫೇಸ್ ಕೂಡ ಯಂಗ್ ಆ್ಯಂಡ್ ಗ್ಲೋವಿಂಗ್ ಆಗಿಡೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಆ ಸೋಪ್ ಯಾವುದು ಅಂತೀರಾ? ಹಾಗಾಗಿ ನಾನು ಬಳಸ್ತಾ ಇರುವಂಥ ಸೋಪ್ ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ ಬಾಡಿ ಕ್ಲಿನ್ಸರ್ ಅಂತ ಹೇಳ್ಬಿಟ್ಟು. ಈ ಸೋಪ್ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರತಿಯೊಂದು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರ್ಬೋದು, ಆಮೇಲೆ ನಿಮ್ಮ ಸ್ಕಿನ್ ಡ್ರೈ ಆಗಿರ್ಬೋದು, ಆಯಿಲಿ ಆಗಿರ್ಬೋದು ಕಡಿಮೆ ಮಾಡಿ ಹೆಂಗಾಗಿಡೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಈ ಸೋಪ್ ಹೇಗೆ ಯೂಸ್ ಮಾಡೋದು, ಆಮೇಲೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗಾಗಿ ಆ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಇನ್ನು ನಾನು ಬಳಸುವಂಥ ಸೋಪ್ ಬಂದು ಪತಂಜಲಿಯವರ ಮುಲ್ತಾನಿ ಮಟ್ಟಿ ಬಾಡಿ ಕ್ಲಿನ್ಸರ್ ಅಂತ ಹೇಳ್ಬಿಟ್ಟು ಇದನ್ನು ನಾನು ಬಹಳ ದಿನಗಳಿಂದ ಬಳಸ್ತಾ ಬರ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದರ ಪ್ಯಾಕಿಂಗ್ ಬಂದುಬಿಟ್ಟು ಈ ಥರ ಚೌಕಿದೆ. ಒಳಗಡೆ ರೌಂಡ್ ಶೇಪಲ್ಲಿ ಸೋಪ್ ಇರುತ್ತೆ. ಇದರಲ್ಲಿ ಕೂಡ ಹಲವಾರು ರೀತಿಯ ಸೋಪ್ಗಳಿವೆ. ನೀವು ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ. ಫಸ್ಟಿಗೆ ತರಬೇಕಾದ್ರೆ ನೀವು 4-5 ತರಕ್ಕೆ ಹೋಗಬೇಡಿ. ಒಂದು ತೊಗೊಂಡು ಬಂದು ಯೂಸ್ ಮಾಡಿ. ಅದಾದಮೇಲೆ ರಿಸಲ್ಟ್ ಬಂದಮೇಲೆ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಪ್ಯಾಕಿಂಗ್ ಬಂದುಬಿಟ್ಟು ಫುಲ್ ಸೆಕ್ಯೂರ್ ಆಗಿರುತ್ತೆ. ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಾ? ಫಸ್ಟಿಗೆ ನೀವು ನಿಮ್ಮ ಸ್ಕಿನ್ನು ಡ್ರೈ ಆಗಿತ್ತು ಅಂದರೆ ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಂಡು ಬಂದು ಅದಾದಮೇಲೆ ಸೋಪ್ ತೊಗೊಂಡು ನೀಟಾಗಿ ಮುಖದ ತುಂಬ ನೀಟಾಗಿ ಹಚ್ಕೊಳ್ಬೇಕು. ನಿಮಗೆ ಜಾಸ್ತಿ ಪಿಂಪಲ್ಸ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಆಮೇಲೆ ಕೈಯಿಂದ ಉಜ್ಜಕ್ಕೆ ಹೋಗಬೇಡಿ. ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಉಜ್ಜಿದ್ರೆ ಪಿಂಪಲ್ಸಿಂದ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ಮುಖದ ತುಂಬ ನೀಟಾಗಿ ಈ ಥರ ಸಾಬೂನಿಂದ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಕೈಯಿಂದ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಪರ ಅಂತೇಳಿ ಉಜ್ಜಕ್ಕೆ ಹೋಗಬೇಡಿ. ಇದರಲ್ಲಿ ಏನೇನು ಬಳಸಿದ್ದಾರೆ ಗೊತ್ತಾ? ಅಲೋವೆರಾ, ಬೇವು, ತುಳಸಿ, ಭೃಂಗರಾಜ್, ಹಾಗೆ ಹೀಗೆ ಹಲವಾರು ರೀತಿಯಾದಂಥ ಆಯುರ್ವೇದಿಕ್ ಔಷಧಿಗಳನ್ನು ಬಳಸಿ ಈ ಮುಲ್ತಾನಿ ಮಟ್ಟಿ ಬಾಡಿ ಕ್ಲಿನ್ಸರನ್ನು ರೆಡಿ ಮಾಡಿದ್ದಾರೆ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಈ ಥರ ನೀಟಾಗಿ ಕೆಳಗಡೆ ಪಾರ್ಟಿಂದ ಮೇಲ್ಗಡೆ ಪಾರ್ಟ್ವರೆಗೂ ನೀಟಾಗಿ ಒಂಥರ ಮಸಾಜ್ ಥರ ಮಾಡ್ಕೊಳ್ಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಿಮ್ಮ ಸ್ಕಿನ್ನು ಡಲ್ಲಸ್ ಆಗಿತ್ತು ಅಂದರೆ ಕ್ಲಿಯರ್ ಮಾಡಿ ವೈಟಾಗಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೋಡ್ತಾ ಇದ್ದೀರಲ್ವ, ಅಪ್ಪರ್ ಲಿಪ್, ಫೋರೆಡ್, ಚಿಕ್ ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು. ಅದ ನಂತರ ತಣ್ಣೀರಿಂದ ವಾಶ್ ಮಾಡ್ಕೊಂಬರ್ಬೇಕು. ನಾನಿಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ. 1 ಡೇ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ನು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಡೇ ಬೈ ಡೇ ನೀವು ಇದನ್ನೇ ಯೂಸ್ ಮಾಡ್ತಾಯಿದ್ರೆ ಪಕ್ಕಾ ರಿಸಲ್ಟ್ ಬರುತ್ತೆ. ಸ್ಕಿನ್ ಕೂಡ ತುಂಬಾ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ಟವಲಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೀವು 1 ನಿಮಿಷ ಬಿಟ್ಟು ಯಾವ ಕ್ರೀಮ್ ಬೇಕಾದರೂ ನೀವು ಫೇಸ್ಗೆ ಅಪ್ಲೈ ಮಾಡ್ಕೋಬಹುದು. ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕ್ರೀಮನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ಸೋಪನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದು ನಮಗೆ ಎಫೆಕ್ಟಿವ್ ಇದನ್ನು ಇಲ್ವೋ ಅದು ಅಂತ ಹೇಳ್ಬಿಟ್ಟು ಪಕ್ಕಾ ತಿಳ್ಕೊಂಡು ಅದನ್ನು ಯೂಸ್ ಮಾಡಬೇಕು. ಫೈನಲಿ ಲುಕ್ ನೋಡಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ. ಜಸ್ಟ್ ಒಂದು ಪೌಡರ್ ಅಪ್ಲೈ ಮಾಡಿದ್ರೆ ಸಾಕು, ಫೇಸು ಗ್ಲೋ ಆಗಿ ಆಮೇಲೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇನ್ನು ಚಿಕ್ಕ ಗುಳ್ಳೆ ಆಗಿದ್ರೂ ಕೂಡ ಡೇ ಬೈ ಡೇ ನಿಮಗೆ ರಿಸಲ್ಟ್ ಪಕ್ಕ ಬರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಆಗೋದೇ ಇಲ್ಲ. ಅದಲ್ಲದೆ ಈ ಸೋಪು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹೊಂದಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಡೇ ಬೈ ಡೇ ಇದರ ರಿಸಲ್ಟ್ ನೋಡಿ ನೀವೇ ಬಳಸ್ತೀರಾ. ಇದರ ಟೆಕ್ಸ್ಚರ್ ಬಂದುಬಿಟ್ಟು ತುಂಬಾ ಸಾಫ್ಟ್ ಆ್ಯಂಡ್ ನೈಸ್ ಆಗಿದೆ. ಇದರ ಸ್ಮೆಲ್ ಅಂತೂ ಹೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 75 ರೂಪೀಸ್. ಪ್ಯಾಕಲ್ಲಿ ಹಿಂದ್ಗಡೆ ಡೀಟೇಲ್ಸ್ ಬರೆದಿರ್ತಾರೆ, ಒಂದ್ಸರಿ ಚೆಕ್ ಮಾಡಿ ಟ್ರೈ ಮಾಡಿ. ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೋಪ್ನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸೋಪು ಯಾವ ಟೈಮ್ನಲ್ಲಿ ಯೂಸ್ ಮಾಡಬೇಕು ಗೊತ್ತಾ?
ನಿಮಗೆ ಜಾಸ್ತಿ ಪಿಂಪಲ್ಸ್ ಆಯಿತು ಅಂದರೆ ಬೆಳಿಗ್ಗೆ 1 ಟೈಮ್, ನೈಟ್ 1 ಟೈಮ್, ದಿನದಲ್ಲಿ 2 ಬಾರಿ ಇದನ್ನು ಯೂಸ್ ಮಾಡಿ. ಕಡಿಮೆ ಪಿಂಪಲ್ಸ್ ಇತ್ತು ಅಂದರೆ ದಿನದಲ್ಲಿ 1 ಬಾರಿ ಈ ಸೋಪನ್ನು ಯೂಸ್ ಮಾಡಿ. ಹಾಗಾಗಿ ಸೋಪ್ ಯೂಸ್ ಮಾಡೋದ್ರಲ್ಲಿ ಕಣ್ಣಿಗೆ ತಾಗದೇ ಇರೋ ಹಾಗೆ ಯೂಸ್ ಮಾಡಿ. ಮಕ್ಕಳಿಗೆ ಈ ಸೋಪನ್ನು ಬಳಸೋಕೆ ಹೋಗಬೇಡಿ. ಇದನ್ನು ನೀವು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಹಾಗಾಗಿ ಈ ಸೋಪು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.